ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಪ್ರಜ್ಞಾ ಪ್ರಕಲ್ಪ ಪ್ರತಿದಿನದ ಹೀಲಿಂಗ್ ಪ್ರಾಕ್ಟೀಸ್ ಸೆಷನ್ಗೆ ಸ್ವಾಗತ. ನಾನು ಕಲ್ಪನಾ ಪ್ರಕಾಶ್. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಶಂಖ, ಜಾಗಟೆ, ತಾಳ ಇವುಗಳನ್ನು ಸಾಮಾನ್ಯವಾಗಿ ಉಪಯೋಗಿಸುತ್ತೇವೆ. ಈ ಎಲ್ಲ ಉಪಕರಣಗಳನ್ನು ನಾವು ಮನೋರಂಜನೆಗಾಗಿ ಉಪಯೋಗಿಸುವುದಿಲ್ಲ. ಇದರ ಮೂಲ ಉದ್ದೇಶ ಚಿಕಿತ್ಸೆ, ನಮ್ಮ ಮನಸ್ಸು, ದೇಹದ ಜೀವಕೋಶಗಳಲ್ಲಿ, ಮೆದುಳಿನ ನ್ಯೂರಾನ್ಗಳಲ್ಲಿ ಶೇಖರಣೆ ಆದಂತಹ ನೆನಪುಗಳು, ಭಾವನೆಗಳು, ಯೋಚನೆಗಳನ್ನು ಬಿಡುಗಡೆಗೊಳಿಸಿ ನಮ್ಮ ಶರೀರ ಮನಗಳು ವಿಶ್ವಕಂಪನದ ಜೊತೆಗೆ ಜೋಡಿಸುವ ಕಂಪನಗಳನ್ನು ತುಂಬುವ ಕೆಲಸವನ್ನು ಜಾಗಟೆ, ಶಂಖ ಈ ಉಪಕರಣಗಳು ಮಾಡುತ್ತವೆ. ಜಾಗಟೆ ಮತ್ತು ಶಂಖದಿಂದ ಉತ್ಪತ್ತಿಯಾಗುವ ಶಬ್ದ ತರಂಗಗಳು ಚಿಕಿತ್ಸಾ ಗುಣಗಳನ್ನು ಹೊಂದಿರುತ್ತದೆ. ಈ ಶಬ್ದ ತರಂಗಗಳಿಗೆ ಗುಣಪಡಿಸುವ ಶಕ್ತಿ, ಅರಿವನ್ನು ಜಾಗೃತಗೊಳಿಸುವ ಶಕ್ತಿ ಇದೆ. ಹಾಗಾಗಿ ಈ ಉಪಕರಣಗಳನ್ನು ದೇಹ ಮನಸ್ಸನ್ನು ಶುದ್ಧಗೊಳಿಸುವ ಕೆಲಸಕ್ಕೆ ಉಪಯೋಗಿಸುತ್ತಾರೆ. ಈ ಶಬ್ದ ತರಂಗಗಳಿಂದ ನಾವು ಹಿಡಿದಿಟ್ಟುಕೊಂಡಿರುವ ಅನೇಕ ನಕಾರಾತ್ಮಕವಾದ ಶಕ್ತಿಗಳು, ಭಾವನೆಗಳು, ಯೋಚನೆಗಳು ಬಿಡುಗಡೆಗೊಳ್ಳುತ್ತವೆ. ನಮ್ಮ ಮೆದುಳಿನ ತರಂಗಾಂತರವನ್ನು ವಿಶ್ವ ತರಂಗಾಂತರದ ಜೊತೆಗೆ ಬೆಸೆಯುವ ಕ್ರಿಯೆ ಇದಾಗಿದೆ. ಆಧುನಿಕ ವಿಜ್ಞಾನದಲ್ಲಿಯೂ ಕೂಡ ಶಬ್ದ ತರಂಗಗಳು ಮನುಷ್ಯನ ಮನಸ್ಸಿನ ಮೇಲೆ, ಮೆದುಳಿನ ಮೇಲೆ ಉಂಟು ಮಾಡುವ ಚಿಕಿತ್ಸಾ ಕಂಪನಗಳು ಕಂಪ್ಯೂಟರ್ ಸಹಾಯದಿಂದ ಸೃಷ್ಟಿಸಿ ಅದನ್ನು ಧ್ವನಿಯ ಜೊತೆಗೆ ಸೇರಿಸಿ ಕೇಳುವುದರಿಂದ ನಮ್ಮ ಮೆದುಳಿನ ಕಂಪನಗಳು ವಿಶ್ವಚೇತನಕ್ಕೆ ಹೊಂದಿಕೊಳ್ಳುತ್ತವೆ. ಬಹಳ ಸುಲಭವಾಗಿ ಏಕಾಗ್ರತೆಯನ್ನು ಕೊಡುತ್ತದೆ. ವಿಶ್ವಚೇತನವನ್ನು ಅನೇಕ ರೀತಿಯ ಚಿಕಿತ್ಸಾ ಕಂಪನಗಳನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ. ಈ ತಂತ್ರಜ್ಞಾನವನ್ನು ಉಪಯೋಗಿಸಿ ನಾವು ಹೋಒಪನೋಪನೋ 108 ರಿಪಿಟೇಷನ್ ಈ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣ ಎಂಬ ವಿಡಿಯೋವನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಇದರಲ್ಲಿ ಗಾಮಾ ತರಂಗಗಳು, ಚಿಕಿತ್ಸಾ ಕಂಪನಗಳು ಸೇರಿದೆ. ಇದನ್ನು ಇಯರ್ಫೋನ್ ಅಥವಾ ಹೆಡ್ಫೋನ್ ಉಪಯೋಗಿಸಿ ಕೇಳುವುದರಿಂದ ಏಕಾಗ್ರತೆ ಬಹಳ ಸುಲಭವಾಗಿ ಬರುತ್ತದೆ. ಎಡ ಮತ್ತು ಬಲ ಮೆದುಳು ಸಮತೋಲನಗೊಳ್ಳುತ್ತವೆ. ಇದನ್ನು ಉಪಯೋಗಿಸುವುದು ಹೇಗೆ ಎಂಬುದನ್ನು ಎಲ್ಲರೂ ಗಮನವಿಟ್ಟು ಕೇಳಿಸಿಕೊಳ್ಳಿ. ಆರೋಗ್ಯ, ಸಂಬಂಧ, ಉದ್ಯೋಗ, ವ್ಯಾಪಾರ, ಹಣಕಾಸು, ಆಧ್ಯಾತ್ಮಿಕತೆ ಈ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನೀವು ಯಾವ ಸಮಸ್ಯೆಯನ್ನು ಎದುರಿಸುತ್ತಿದ್ದೀರೋ ಒಂದು ಬಾರಿ ಒಂದು ಸಮಸ್ಯೆಯನ್ನ ತೆಗೆದುಕೊಳ್ಳಿ. ಉದಾಹರಣೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮೈಗ್ರೇನ್, ಮಂಡಿ ನೋವು, ಬೆನ್ನು ನೋವು ಈ ಎಲ್ಲ ಸಮಸ್ಯೆಗಳು ಇದ್ದಾಗ ಒಂದು ಸಮಸ್ಯೆಯನ್ನು ಒಂದು ಪೇಪರಿನ ಮೇಲೆ ಬರೆದುಕೊಳ್ಳಿ. ಹೆಡ್ಫೋನ್ ಮೂಲಕ ಅಥವಾ ಇಯರ್ಫೋನ್ ಮೂಲಕ ಹೋಒಪನೋಪನೋ 108 ರಿಪಿಟೇಷನ್ ಎಲ್ಲ ಸಮಸ್ಯೆಗಳಿಗೆ ರಾಮಬಾಣ ಎಂಬ ವಿಡಿಯೋವನ್ನು ಹಾಕಿಕೊಂಡು ಇದರ ಜೊತೆಗೆ ಅದರಲ್ಲಿ ಹೇಳಿದ ಆತ್ಮೀಯ ಬ್ರಹ್ಮಾಂಡವೇ, ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನಗೆ ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಈ 4 ವಾಕ್ಯಗಳನ್ನು ನೀವು ಕೇಳಿಸಿಕೊಳ್ಳುವ ಧ್ವನಿಯ ಜೊತೆಗೆ ಪುನರಾವರ್ತನೆ ಮಾಡಿ. ಒಂದು ಬಾರಿಗೆ ಒಂದೇ ಸಮಸ್ಯೆಯನ್ನು ಒಂದು ಕಾಗದದ ಮೇಲೆ ಬರೆದುಕೊಂಡು ಅದನ್ನು ಎಡಗೈಯಲ್ಲಿ ಹಿಡಿದಿಟ್ಟುಕೊಂಡು ಬಲಗೈಯನ್ನು ನಿಮ್ಮ ಹೃದಯದ ಮೇಲೆ ಇಟ್ಟುಕೊಂಡು 20 ನಿಮಿಷ ಪ್ರಾಕ್ಟೀಸ್ ಮಾಡಿ. 5 ಅಥವಾ 6 ದಿವಸ ಸತತವಾಗಿ ಅಭ್ಯಾಸ ಮಾಡಿ. ಒಂದು ಸಮಯಕ್ಕೆ ಒಂದೇ ಸಮಸ್ಯೆಯನ್ನು ಕೈಗೆತ್ತಿಕೊಳ್ಳಿ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಮಾಡಬಹುದು. ಹೀಗೆ ಮಾಡುವುದರಿಂದ ಇದು 100ಕ್ಕೆ 100 ಪರಿಣಾಮವನ್ನ ಉಂಟು ಮಾಡುತ್ತದೆ. ಶಾಶ್ವತವಾದ ಚಿಕಿತ್ಸೆಯನ್ನ ನಿರೀಕ್ಷಿಸಬಹುದು. ಇದರಲ್ಲಿ ವಿಶೇಷವಾದ ಗಾಮಾ ತರಂಗಗಳು ಇರುವುದರಿಂದ ಇದು ನಿಮ್ಮ ಮೆದುಳನ್ನು, ಪ್ರತಿ ಜೀವಕೋಶವನ್ನು ಜಾಗೃತಗೊಳಿಸುವುದು ಅಲ್ಲದೆ ನಿಮ್ಮ ಅರಿವನ್ನು ಜಾಗೃತಗೊಳಿಸುತ್ತದೆ. ಅರಿವಿನ ಜಾಗೃತಿ ಶೀಘ್ರವಾಗಿ ಚಿಕಿತ್ಸೆಯನ್ನು, ಔಷಧಿಗಳನ್ನು ದೇಹವೇ ತಯಾರು ಮಾಡುವ ಹಾಗೆ ಮಾಡುತ್ತದೆ. ನಮ್ಮ ಪೀನಿಯಲ್ ಗ್ಲ್ಯಾಂಡ್ ಅನ್ನು ಪ್ರಚೋದಿಸುವ ಕೆಲಸವನ್ನು ಕೂಡ ಮಾಡುತ್ತದೆ. ಆಧ್ಯಾತ್ಮಿಕ ಕಣ್ಣನ್ನು ತೆರೆಸುತ್ತದೆ. ಇದನ್ನು ಎಲ್ಲರೂ ಉಪಯೋಗಿಸಿಕೊಳ್ಳಿ. ನಿಮ್ಮ ಅನುಭವಗಳನ್ನು ಕಮ್ಯುನಿಟಿಯಲ್ಲಿ ಹಂಚಿಕೊಳ್ಳಿ. ಇವತ್ತಿನ ಈ ಹೀಲಿಂಗ್ ಶುರು ಮಾಡೋಣ. ಈಗ ಎಲ್ಲರೂ ಕಣ್ಣುಗಳನ್ನ ಮುಚ್ಚಿಕೊಳ್ಳಿ. ಪ್ರೀತಿ ಪಾತ್ರರನ್ನು, ನಿಮ್ಮ ತಂದೆ ತಾಯಿಗಳನ್ನು, ನಿಮ್ಮ ಪೂರ್ವಜರನ್ನು, ನಿಮ್ಮ ಮನೆಯ ವಾಸ್ತು ಪುರುಷನನ್ನು ಚಿಕಿತ್ಸಾ ಅಭ್ಯಾಸದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂಬಂತೆ ಭಾವನೆಯನ್ನ ಮಾಡಿಕೊಳ್ಳಿ.
ನಿಮ್ಮಲ್ಲಿ ಉಂಟಾಗುವ ಚಿಕಿತ್ಸಾ ಕಂಪನಗಳು ಎಲ್ಲರಲ್ಲಿಯೂ ಉಂಟಾಗುತ್ತದೆ. ಎಲ್ಲರೂ ಒಟ್ಟಿಗೆ ಚಿಕಿತ್ಸೆಗೆ ಒಳಗಾಗುತ್ತೇವೆ ಎಂಬ ಭಾವನೆಯನ್ನ ಮಾಡ್ಕೊಳ್ಳಿ. ಎಲ್ಲರೂ ಹಾರ್ಟ್ ಮೇಲೆ ಕೈ ಇಟ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ. ನಾನು ಹೇಳಿದ್ದನ್ನ ರಿಪೀಟ್ ಮಾಡ್ಕೊಳ್ಳಿ. ಎಲ್ಲಿ ಹೇಳಿ ಅಂತೀನೋ ಅಲ್ಲಿ ಮಾತ್ರ ರಿಪೀಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ. ಈ ದಿನ ನಮ್ಮ 5 ಕ್ಷೇತ್ರಗಳಲ್ಲಿ ನಾವು ಏನು ಸಮಸ್ಯೆ ಅನುಭವಿಸುತ್ತಿದ್ದೇವೆ? ಆರೋಗ್ಯ, ಸಂಬಂಧ, ಉದ್ಯೋಗ, ವ್ಯಾಪಾರ, ಹಣ, ಆಧ್ಯಾತ್ಮಿಕ ಬೆಳವಣಿಗೆ, ಸ್ಪಷ್ಟತೆ. ಇವುಗಳ ಬಗ್ಗೆ ಸ್ಪಷ್ಟ ಅರಿವು ಪಡೆಯಲು ನಾವು ಇಲ್ಲಿ ಇದ್ದೇವೆ. ಅರಿವು ಪರಿಹಾರದ ಮೊದಲ ಬಾಗಿಲು. ಉಸಿರಾಟ ಮಾರ್ಗದರ್ಶನ. ನಿಧಾನವಾಗಿ ಕಣ್ಣು ಮುಚ್ಚಿ ಆಳವಾಗಿ ಉಸಿರಾಡಿ. ಒಳಗೆ ಹೋಗುವ ಉಸಿರು ಪರಿಪೂರ್ಣ ದೈವಿ ಚಿಕಿತ್ಸಾ ಶಕ್ತಿ, ಆರೋಗ್ಯದ ಬೆಳಕು, ಪ್ರೇಮದ ಸ್ಪಂದನ, ಸಮೃದ್ಧಿಯ ಜೀವಶಕ್ತಿ, ಜ್ಞಾನ ಮತ್ತು ಸ್ಪಷ್ಟತೆ. ಹೊರ ಹೋಗುವ ಉಸಿರು ಎಲ್ಲ ನಕಾರಾತ್ಮಕ ಭಾವನೆಗಳು, ಭಯ, ಗೊಂದಲ, ಹತಾಶೆ ಇವೆಲ್ಲವೂ ಹೊರಗೆ ಹೋಗ್ತಾ ಇವೆ. ನಾನು ಈಗ ದೈವಿ ಉತ್ಸಾಹದಿಂದ ತುಂಬಿದ್ದೇನೆ. ಹೀಗೆ ಹೇಳಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಡಿಯರ್ ಯೂನಿವರ್ಸ್, ನನ್ನ ಪ್ರೀತಿಯ ಬ್ರಹ್ಮಾಂಡವೇ, ನನ್ನ ದೇಹ ಮನಸ್ಸಿನ ಬಗ್ಗೆ ನಾನು ಗಮನ ಕೊಡದೇ ಇದ್ದುದಕ್ಕಾಗಿ ಪ್ಲೀಸ್ ಫರ್ಗಿವ್ ಮೀ. ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ನಿನಗೆ ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಾನು ಯಾವ ಅನಾರೋಗ್ಯವನ್ನು ಅನುಭವಿಸುತ್ತಿದ್ದೇನೆ ಅದನ್ನು ಸ್ಪಷ್ಟವಾಗಿ ಗುರುತಿಸದೇ ಇದ್ದುದಕ್ಕಾಗಿ ಪ್ಲೀಸ್ ಫರ್ಗಿವ್ ಮೀ. ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ನಿನಗೆ ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಇಂದು ನನ್ನ ಶರೀರ ಮನಗಳ ಭಾಷೆಯನ್ನು ಗಮನಿಸುತ್ತಿರುವೆ. ಥ್ಯಾಂಕ್ ಯು. ನಿನಗೆ ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನನ್ನ ಸ್ವಸ್ಥ ಜೀವನಕ್ಕೆ ಬೇಕಾದ ಅರಿವು, ಶಕ್ತಿ, ನಿಷ್ಠೆ ಇವೆಲ್ಲವನ್ನು ತುಂಬಿದ್ದಕ್ಕಾಗಿ ಐ ಲವ್ ಯು. ನಿನಗೆ ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಾನು ಸಂಪೂರ್ಣ ಗುಣಮುಖನಾಗುವೆ ಎಂಬ ದೃಢ ನಂಬಿಕೆಗೆ ಧನ್ಯವಾದಗಳು. ನಿನಗೆ ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಸಂಬಂಧದಲ್ಲಿ ಹೀಲಿಂಗ್. ಡಿಯರ್ ಯೂನಿವರ್ಸ್, ನನ್ನ ಪ್ರೀತಿಯ ಬ್ರಹ್ಮಾಂಡವೇ, ನನ್ನ ಸಂಬಂಧಗಳಲ್ಲಿ ಯಾವ ನೋವನ್ನು ಹಿಡಿದಿಟ್ಟುಕೊಂಡಿದ್ದೇನೆ ಅದರ ಬಗ್ಗೆ ಸ್ಪಷ್ಟತೆ ಕಂಡುಕೊಳ್ಳದೇ ಇದ್ದುದಕ್ಕಾಗಿ ಪ್ಲೀಸ್ ಫರ್ಗಿವ್ ಮೀ. ನನ್ನನ್ನು ಮನ್ನಿಸು. ಅಸಹನೆ, ನೋವು, ನಿರೀಕ್ಷೆ, ಅಹಂಕಾರ ಪುನರಾವರ್ತಿಸಿದ್ದಕ್ಕಾಗಿ ಪ್ಲೀಸ್ ಫರ್ಗಿವ್ ಮೀ. ನನ್ನನ್ನು ಮನ್ನಿಸು. ಇಂದು ನಾನು ಪ್ರೇಮದ ಬೆಳಕನ್ನು ಆಯ್ಕೆ ಮಾಡುತ್ತೇನೆ. ನನ್ನ ಸಂಬಂಧಗಳಲ್ಲಿ ಸಮಸ್ಯೆಗಳ ಮೂಲವನ್ನು ಸ್ಪಷ್ಟವಾಗಿ ನೋಡುವ ಶಕ್ತಿಗೆ ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಸಂಬಂಧಗಳಿಂದ ಎಲ್ಲ ನಕಾರಾತ್ಮಕ ಭಾರ ಹೊರಕ್ಕೆ ಹೋಗುತ್ತಿದೆ. ಐ ಲವ್ ಯು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಉದ್ಯೋಗ ಮತ್ತು ವ್ಯಾಪಾರ ಹೀಲಿಂಗ್. ನನ್ನ ಪ್ರೀತಿಯ ಬ್ರಹ್ಮಾಂಡವೇ, ಡಿಯರ್ ಯೂನಿವರ್ಸ್, ನಾನು ನನ್ನ ಸಾಮರ್ಥ್ಯವನ್ನು
ಕಡೆಗಣಿಸಿ ಅಸ್ಪಷ್ಟತೆಯಲ್ಲಿ ಬದುಕಿದ್ದಕ್ಕಾಗಿ ಪ್ಲೀಸ್ ಫರ್ಗಿವ್ ಮೀ, ನನ್ನನ್ನು ಮನ್ನಿಸು. ಸಮಸ್ಯೆಗಳನ್ನು ನೋಡುವ ಬದಲು ಪರಿಹಾರಗಳನ್ನು ನೋಡುವ ಶಕ್ತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಉದ್ಯೋಗ ವ್ಯವಹಾರದಲ್ಲಿ ಬೆಳವಣಿಗೆಗೆ ಬೇಕಾದ ಜ್ಞಾನ, ಅವಕಾಶ, ಶಕ್ತಿ ನನ್ನೊಳಗೆ ಇದೆ. ಇದು ಇಂದು ಜಾಗೃತವಾಗಿದೆ. ಐ ಲವ್ ಯು. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಹಣ ಹಾಗೂ ಸಮೃದ್ಧಿ. ನನ್ನ ಪ್ರೀತಿಯ ಬ್ರಹ್ಮಾಂಡವೇ, ಡಿಯರ್ ಯೂನಿವರ್ಸ್, ಹಣವನ್ನು ಕಡೆಗಣಿಸಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸು. ನನಗೆ ಹಣ ಬೇಕು. ಜೀವನದಲ್ಲಿ ಹಣದ ಅಗತ್ಯ ಇಂದು ನನಗೆ ಅರಿವಾಗಿದೆ. ಥ್ಯಾಂಕ್ ಯು. ಧನ್ಯವಾದಗಳು. ಹಣವು ಸಂತೋಷದಿಂದ ಸ್ವಾಭಾವಿಕವಾಗಿ ನನ್ನತ್ತ ಬರುತ್ತಿದೆ. ಐ ಲವ್ ಯು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಆಧ್ಯಾತ್ಮಿಕ ಬೆಳವಣಿಗೆ ಸ್ಪಷ್ಟತೆ. ಡಿಯರ್ ಯೂನಿವರ್ಸ್, ನನ್ನ ಪ್ರೀತಿಯ ಬ್ರಹ್ಮಾಂಡವೇ, ನನ್ನೊಳಗಿನ ಬೆಳಕನ್ನು ಮರೆತು ಬಾಹ್ಯ ಜಗತ್ತಿನಲ್ಲಿ ಅಲೆದಾಗ ಕ್ಷಮಿಸು. ಐ ಆಮ್ ಸಾರಿ. ಈ ಕ್ಷಣ ಜ್ಞಾನ ದೀಪ ಬೆಳಗಿದೆ. ನನ್ನ ಆತ್ಮದ ದಾರಿಗೆ ಸ್ಪಷ್ಟತೆ ಬಂದಿದೆ. ಥ್ಯಾಂಕ್ ಯು. ಧನ್ಯವಾದಗಳು. ನನ್ನೊಳಗಿನ ದೈವ ಶಕ್ತಿಗೆ ಜಾಗೃತಿ ಬಂದಿದೆ. ಐ ಲವ್ ಯು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಪರಿವರ್ತನೆಯ ದೃಶ್ಯೀಕರಣ. ಇವು ಸ್ಪಷ್ಟತೆಯ ಬೆಳಕು ನಮ್ಮ ದೇಹ ಮನಸ್ಸಿಗೆ ಹರಿದು ಪ್ರತಿ ಕ್ಷಣವೂ ಪ್ರಕಾಶಮಾನವಾಗುತ್ತಿದೆ. ಪ್ರಶ್ನೆ ಸ್ಪಷ್ಟವಾದಾಗ ಉತ್ತರ ಬ್ರಹ್ಮಾಂಡದಿಂದ ಬರುತ್ತದೆ, ಯೂನಿವರ್ಸ್ನಿಂದ ಬರುತ್ತದೆ. ಸಮಸ್ಯೆ ಅರಿವಾದಾಗ ಪರಿಹಾರ ಸ್ವತಃ ಕಾಣುತ್ತದೆ. ಈ ಸತ್ಯಕ್ಕೆ ಧನ್ಯವಾದ. ಕೀರ್ತಿ ಕಳೆಯದಿರೋ ಅರುಣಾಚಲ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ. ಕೈಲಿರೋ ಸತ್ಯದ ರಸಫಲದಿಂದಲಿ ಆನಂದವನು ನೀಡೋ ಅರುಣಾಚಲ. ಭಕ್ತರ ಮನ್ನಿಸದ ನಿನ್ನ ಗುಲಾಮನಾಗಿ ಹೇಗೆ ಜೀವಿಸಲಿ ಅರುಣಾಚಲ. ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ. ಕೋಪವ ತೊರೆದಿನ್ನೇನ ಮಾಡಿದರೆ ಕೃಪೆ ತೋರುವೆಯನ ಕರುಣಾಚಲ. ಗೌತಮ ಪೂಜಿತ ದಯಾ ಶಿಖರನಿ ಕೃಪೆಯಿಂದೆನ್ನ ನೋಡೋ ಅರುಣಾಚಲ. ಅರುಣಾಚಲ ಶಿವ, ಅರುಣಾಚಲ ಶಿವ, ಅರುಣಾಚಲ
ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಉಕ್ಕಿನ ಮನ ಮಕರಂದವ ತೆರೆದು ತಂಬೆರೆದೆಯೋ ನೀ ಅರುಣಾಚಲ ಮನ ಪರದೆಯ ಸರಿಸಿ ನಿರ್ವಾಣಗೊಳಿಸುತ್ತ ಸಲಹೋ ಎನ್ನನು ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಇಂದ್ರಿಯ ನಿಯಂತ್ರಿಸಿ ಹೆಮ್ಮೇಲಿ ಬೀಗಲು ನನ್ನಾವರಿಸು ನೀ ಅರುಣಾಚಲ ವಂಚನೆಯಿಂದಲಿ ಶೋಧಿಸದಿರು ನಿನ್ನ ಜ್ಯೋತಿ ರೂಪ ತೋರೋ ಅರುಣಾಚಲ ಮಾಯಾಜಾಲದೆ ಸಿಲುಕಿಸದಲೆ ಎನ್ನ ಉದ್ಧರಿಸಯ್ಯನೇ ಅರುಣಾಚಲ ಸೇರದೆ ನಿನ್ನ ನಾನೀರಾಗಿ ಕರಗಿ ಕಣ್ಣೀರಲೆ ನಶಿಸುವೆ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಛೀ ಎಂದು ತಳ್ಳಲು ಕರ್ಮವು ಧರಿಸೆನ್ನ ಬದುಕಿ ಜಯಿಸುವೆನೆ ಅರುಣಾಚಲ ಮಾತನಾಡದಲೆ ಎಲ್ಲವ ಹೇಳಿದೆ ಮೌನದಿಂದಿರುವೆ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಆಲಸ್ಯದೆ ಸುಖ ನಿದ್ರೆಯಲಿರೆ ನಾಗತಿ ಇನ್ನೇನೋ ಅರುಣಾಚಲ ನಿನ್ನ ಶೌರ್ಯದಿಂದೆನ್ನ ಕತ್ತಲ ಕಳೆದು ನಿಶ್ಚಲವಾಗಿರುವೆ ನೀ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶ್ವಾನ ಕುಮಿಗಿಲಿನ ಹೀನನು ನಾನಾಗಿ ನಿನ ಸೇರುವೆ ಹೇಗೋ ಅರುಣಾಚಲ ಜ್ಞಾನವಿಲ್ಲದೆ ಆಸೆಯಲರಸಿದೆ ಜ್ಞಾನವ ನೀಡೋ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ತುಂಬಿಗೆ ಅರಳಿದ ಮೊಗ್ಗು ನೀನೆಂದರೆ ಎದುರಲಿ ನಿಂತೆಯೋ ಅರುಣಾಚಲ ತತ್ವವನರಿಯದ ನನ್ನೆದುರು ನೀ ತತ್ವವಾಗಿ ನಿಂದೆ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ತತ್ವಜಾಲದ ಅನಂತನು ನೀನೆಂಬ ಅರಿವನು ಮೂಡಿಸೋ ಅರುಣಾಚಲ ನನ್ನ ನಾರಿಯಲು ಅಂತರಂಗದೊಳು ಅವಲೋಕಿಸು ಎಂದೇ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ನನ್ನ ನರಿಯಲು ಅಶಕ್ತನಾಗಿ ಮತ್ತೆ
ಮತ್ತೆ ನಿನ್ನ ಮೊರೆ ಹೋದೆನೋ ಅರುಣಾಚಲ. ಸತ್ಯ ಜ್ಞಾನವಿರದಿ ಜನ್ಮದ ಫಲವೇನು ಹೋಲಿಸಲಾರಿಗೆ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಶುದ್ಧಾತ್ಮರು ನಿನ್ನ ಸೇರುವ ಮೊದಲೇನ ಸೇರಬೇಕು ನಿನ್ನ ಅರುಣಾಚಲ. ದೈವವೆಂದು ನಿನ್ನ ಸೇರಲು ಬಂದರೆ ದೂರ ಸರಿಸಿದೆಯೋ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಹುಡುಕದೆ ಎಟುಕಿದ ದೈವ ನಿಧಿಯು ನೀ ಅಚಲ ಚಿತ್ತನಿರೋ ಅರುಣಾಚಲ. ಧೈರ್ಯದಿಂದಲೇ ನಿನ್ನ ಹತ್ತಿರ ಬಂದರೆ ಮುಳುಗಿದ ಹಡಗುನ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಕೊನೆಯ ದೃಢ ನಿಶ್ಚಯ. ಎರಡೂ ಕೈಗಳನ್ನ ಜೋರಾಗಿ ಉಜ್ಜಿಕೊಂಡು ಮುಖದ ಮೇಲೆ ಕಣ್ಣುಗಳಿಗೆ ಶಾಖ ನೀಡಿ ಕಣ್ಣುಗಳನ್ನು ನಿಧಾನವಾಗಿ ತೆರೆದು ಹೀಗೆ ಹೇಳಿ: ನನಗೆ ಈಗ ಸ್ಪಷ್ಟತೆ ಇದೆ. ನನ್ನ ಜೀವನಕ್ಕೆ ನಾನು ಜವಾಬ್ದಾರಿ. ನನ್ನ 5 ಕ್ಷೇತ್ರಗಳನ್ನು ನಾನು ಹೀಲ್ ಮಾಡುತ್ತೇನೆ. ಪ್ರತಿನಿತ್ಯ ಇದನ್ನೇ ಅಭ್ಯಾಸ ಮಾಡುತ್ತೇನೆ. ನನ್ನ ಜೀವನವನ್ನು ನಾನು ಸಾರ್ಥಕಪಡಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಇವತ್ತು ಯಾರು ನಿಮ್ಮ ಅನುಭವವನ್ನ ಹಂಚ್ಕೊಳ್ತೀರಿ? ನಮ್ಮ ಸುಮಿತ್ರಾ ಮೇಡಮ್ ಹೇಳ್ತೀರಾ? ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡ್ಕೊಡ್ಲಾ? ಬರುತ್ತಾ? ಆ ಕಡೆ ಮಾಡ್ಕೊಳ್ಳಿ ಬಂದ್ರೆ. ಹಾ, ಒಂದ್ಸರಿ ಒತ್ತಿ ಬರುತ್ತೆ. ಒತ್ತೀಗ. ಈಗ ಒತ್ಕೊಳ್ಳಿ ಒಂದ್ಸರಿ. ಆಗ್ತಾ ಇಲ್ವಾ? ಸರಿ, ಮತ್ತೆ ಯಾರು ಮಾತಾಡ್ತೀರಿ? ಅವರಿಗೆ ಮಾಡ್ಕೊಳಕ್ ಗೊತ್ತಾಗ್ತಾ ಇಲ್ಲ. ಓಕೆ, 1 ನಿಮಿಷ, ಇನ್ನೊಂದ್ಸರಿ ಮಾಡ್ತೀನಿ. ಇವಾಗ ಮಾಡಿ. ಪರವಾಗಿಲ್ಲ, ನಾಳೆ ಮಾಡೋಣ ಆಯ್ತಾ? ಬರ್ದಿದ್ರೆ ಪರವಾಗಿಲ್ಲ. ನೆಕ್ಸ್ಟ್ ಯಾರು ಮಾತಾಡ್ತೀರಿ? ನಮ್ಮ ಜಾನಕಿ ಮೇಡಮ್ ಅವ್ರು ಮಾತಾಡ್ತಾರಂತೆ. ಅನ್ವೇಟ್ ಮಾಡ್ತಾ ಇದ್ದೀನಿ, ಮಾಡ್ಕೊಳ್ಳಿ. ಮಾತಾಡಿ. ಪ್ರಜ್ಞಾಕಲ್ಪಕ್ಕೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ನನಗೆ ಏನಾಗಿತ್ತು ಅಂದ್ರೆ, ಒಂದು ವಾರದಿಂದ ಭಯಂಕರ ಸ್ವಲ್ಪ ಜೋರಾಗಿ ಕೇಳಿಸ್ತಾ. ನನಗೆ ಒಂದು ವಾರದಿಂದ ಭಯಂಕರ ಹೊಟ್ಟೆ ಉರಿ ಆಗಿತ್ತು. ಹೊಟ್ಟೆ ಉರಿಯಿಂದ ಬೆನ್ನವರೆಗೂ ನೋಯ್ತಾ ಇತ್ತು. ಏನು ಇದೇನು ಕಾಯಿಲೆ ಬಂದ್ಬಿಡ್ತೋ ಏನು ಕತೆ ಅಂತ ನಾನು ಬಹಳ ಭಯಪಟ್ಟೆ. ಆಮೇಲೆ ಡಾಕ್ಟ್ರಿಗೆ ತೋರ್ಸೋಣ ಅಂತ ಹೋದರೆ ಡಾಕ್ಟ್ರು ಏನೇನು ಹೇಳ್ಬಿಡ್ತಾರೆ ಅಂತ ಡಾಕ್ಟ್ರ್ ಹತ್ರ ಹೋಗೋಕ್ಕೂ ಭಯ ನನಗೆ. ಆಮೇಲೆ ಶುಗರ್ ಇದೆ ನನಗೆ. ಶುಗರ್ ಇದೆ ಅಂತ ಶುಗರ್ ಅಂತ ಟೆಸ್ಟ್ ಮಾಡಿಸ್ಕೊಂಡ್ಬಂದೆ, ಅದು ನಾರ್ಮಲ್ಲೇ ಇದೆ. ಇದೆಂತಕ್ಕೆ ಹಿಂಗಾಗ್ತಾ ಇದೆ ಅಂತ ಭಯ ಆಗ್ಬಿಡ್ತು. ಏನೋ ಕಾಯಿಲೆ ಬಂದ್ಬಿಡ್ತೇನೋ ಅಂತ ಭಯ ಆಗ್ತಿತ್ತು ನನಗೆ.
ಒಂದ್ ದಿವಸ 2-3 ದಿವಸ ರಾತ್ರಿ ನಿದ್ರೆನೂ ಚೆನ್ನಾಗಿ ಬಂದಿರಲಿಲ್ಲ. ಒಂದ್ ದಿವಸ ಅಂತೂ ಚೆನ್ನಾಗೇ ನಿದ್ರೆ ಬರಲಿಲ್ಲ. ಆಮೇಲೆ ಇನ್ನೇನು ಮಾಡೋದು, ಇದಕ್ಕೆ ಹೋಗಬೇಕು ಅಂತ ಇದ್ರ 4 ಶಬ್ದಗಳನ್ನು ಹೇಳ್ಕೊಂಡು ಬ್ರಹ್ಮಾಂಡಕ್ಕೆ ಬಿಟ್ಬಿಟ್ಟೆ ನಾನು. ಏನಾರು ಮಾಡು ನನ್ನನ್ನು, ನಾನು ಇದನ್ನ ಹೇಳ್ತಾ ಮಲ್ಕೋತೀನಿ ಅಂತ ಹೇಳ್ಕೋತಾ ಮಲ್ಕೊಂಡೆ. ಮರುದಿವಸ ಬೆಳಗ್ಗೆ ಸ್ವಲ್ಪ ಆರಾಮಾಯಿತು. ಆಮೇಲೆ ಮತ್ತೊಂದು ದಿವಸನೂ ಹಾಗೇ ಮಾಡಿದೆ. ಆಮೇಲೆ ನಿನ್ನಿಂದ ಭಾರಿ ಚೆನ್ನಾಗಿ ಗುಣ ಆಗಿದೆ, ಏನೂ ಇಲ್ಲ, ಡಾಕ್ಟ್ರ್ ಹತ್ರ ಹೋಗಲೂ ಇಲ್ಲ, ಮಾತ್ರೆ ತಗೊಳ್ಳೂ ಇಲ್ಲ, ಏನೂ ಮಾಡಿಲ್ಲ, ಇದರಿಂದನೇ ಗುಣ ಆಯಿತು ಅಂತ ನನಗೆ ಒಂದು ಇದಾಯಿತು. ಆಮೇಲೆ ಇದೆಲ್ಲ 4 ಶಬ್ದ ಹೇಳಿ ನಾವು ಇಷ್ಟು ಮಾಡ್ತೀವಲ್ಲ, ನಿಜವಾಗಲೂ ಡಾಕ್ಟ್ರ್ ಹತ್ರ ಹೋಗೋದೇ ಬೇಡ, ಇದನ್ನೇ ಮಾಡ್ಕೊಂಡ್ರೆ ಯಾಕೆ ನಾವು ಮಾಡಬಾರ್ದು ಅಂತ ಹೇಳೋ ಭಾವನೆ ಬಂತು ನಮಗೆ. ನಂಬಿಕೆ, ಭಾವನೆ, ಶ್ರದ್ಧೆ 3 ನಮ್ಮಲ್ಲಿದ್ದರೆ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಇದನ್ನು ಮಾಡ್ಕೊಂಡು ಹೋದರೆ ಈ ಕಾಯಿಲೆಗಳು ಬರಲ್ಲ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಎಲ್ಲರೂ ಇದನ್ನು ಮಾಡ್ತಾ ಹೋದರೆ ಶ್ರದ್ಧೆಯಿಂದ ನಿಜವಾಗ್ಲೂ ಡಾಕ್ಟ್ರಿಗೆ ದುಡ್ಡು ಕೊಡೋದು ಬೇಡ, ನಮ್ಮನ್ನೇ ನಾವು ಕಾಪಾಡ್ಕೋಬೋದು ಅಂತ ಮನಸ್ಸಿನಲ್ಲಿ ಬಂದಿದೆ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಮಾಡಲಿ. ನನಗೂ ಗುಣ ಆಯ್ತಲ್ಲ ಅಂತ ನನಗೂ ಖುಷಿ ಆಯಿತು. ಮತ್ತು ನಿಮಗೆ ಈ ಮಾಡ್ತಾ ಇದ್ದೀರಲ್ಲ ಫ್ರೀಯಾಗಿ, ಎಲ್ಲರನ್ನೂ ಒಳ್ಳೇದು ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ಇದು ಒಂಥರ ಎಲ್ಲರಿಗೂ ಬೇಕಾಗಿದ್ದು ಪ್ರಜ್ಞಾಕಲ್ಪ ಆಗಿತ್ತು. ಇದು ಎಲ್ಲರೂ ಮಾಡಬೇಕು. ಇದನ್ನ ಎಲ್ಲರೂ ಮಾಡಿದರೆ ನಿಜವಾಗಲೂ ಎಲ್ಲಿಗೂ ನಾನೆಲ್ಲ ಕಳಿಸಿದ್ದೀನಿ, ಅವರೆಲ್ಲರೂ ಹೇಳ್ತಾ ಇದ್ದಾರೆ ಅದು ಗುಣ ಆಯಿತು, ಇದು ಗುಣ ಆಯಿತು ಅಂತ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಇದು ಒಂಥರ ನಮಗೆ ಅಂತ ಖುಷಿ ಕೊಡ್ತಾ ಇದೆ. ನಿಮಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲಕ್ಕೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು. ಧನ್ಯವಾದಗಳು. ನಮ್ಮ ಜಾನಕಿ ಮೇಡಮ್ಗೆ ಕಂಗ್ರ್ಯಾಚುಲೇಷನ್ ಹೇಳ್ಬಿಡಿ. ಅನ್ಮಿಟ್ ಮಾಡ್ತಾ ಇದ್ದೀನಿ, ಎಲ್ಲರೂ ಮಾಡ್ಕೊಳ್ಳಿ. ಎಲ್ಲ ಮಾಡ್ಕೊಂಡು ಕಂಗ್ರ್ಯಾಚುಲೇಷನ್ ಹೇಳ್ಬಿಡಿ. ಆಗ್ತಾ ಇಲ್ವಾ? ಈಗ ಮಾಡಿ. Congratulations. ನೆಕ್ಸ್ಟ್ ಮತ್ತೆ ನಿಮ್ಮ ನೋಡಿ, ಈಗ ರಿಸಲ್ಟ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ. ಮತ್ತೆ ಯಾರು ಮಾತಾಡ್ತೀರಿ? ಯಾರಿಗೇನಾಯ್ತು? ಪ್ರಜ್ಞಾ ಪ್ರಕಲ್ಪಕ್ಕೆ ಧನ್ಯವಾದಗಳು. ಮಾನ್ವಿ ಪಿ ಹೆಗಡೆ ನೋಡಿ, ಇದು ಚಿಕ್ಕ ಮಗು, ಇದು ಕೂಡ ಕೂತ್ಕೊಂಡಿದೆ. ಹರೇ ರಾಮ್. ಜೈ ಗುರುದೇವ ದತ್ತ. ಹರೇ ರಾಮ್. ಹಾ, ಮತ್ತೆ ಮನಸ್ಸು ಹಗುರ ಅನಿಸುತ್ತೆ. ಗುರುಗಳ ಆಶೀರ್ವಾದ ಪಡೆಯಲು ಪುಣ್ಯ ಮಾಡಿರಬೇಕು. ಹೌದು, ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು. ಶ್ರೀಧರ ಗುರುಗಳ ಹಾಡು ಕೇಳಿಸಿದ್ದಕ್ಕೆ ಮನಸ್ಸಿಗೆ ಸಂತೋಷ ಆಯಿತು. ಪ್ರಜ್ಞಾ ಪ್ರಕಲ್ಪಕ್ಕೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಇವತ್ತಿನ ಸೆಷನ್ನಲ್ಲಿ ನೀವು ನಮಗೂ 5 ವಿಭಾಗಗಳಲ್ಲೂ ಹೀಲ್ ಮಾಡಿಸಿ ನಮಗೆ ಕಲ್ಪವೃಕ್ಷ ಕಾಮಧೇನುವೇ ಆಗಿದ್ದೀರಿ. ನೀವು ನಮಗಾಗಿ ವಿಷಯ ಸಂಗ್ರಹ ಮಾಡಿ ಪ್ರತಿದಿನವೂ ಹೊಸ ವಿಷಯವನ್ನು ತೆಗೆದುಕೊಂಡು ಹೀಲ್ ಮಾಡುತ್ತಿದ್ದೀರಿ. ಪ್ರಜ್ಞಾ ಪ್ರಕಲ್ಪಕ್ಕೆ ನಿಮಗೆ, ಪ್ರಕಾಶ್ ಅವರಿಗೆ, ಪ್ರಜ್ಞಾಶ್ರೀಗೆ ಧನ್ಯವಾದಗಳು. ಹರೇ ರಾಮ್. ನಿಮಗೂ ಧನ್ಯವಾದಗಳು. ಯಾರಾದ್ರು ಮಾತಾಡಿದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಈಗ ಕ್ಲೋಸ್ ಮಾಡೋದು. ಶುಭರಾತ್ರಿ ಹೇಳೋಣ.
ಜಾನಕಿ ಮೇಡಮ್ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಶ್ರೀಪದ್ ಸರ್ ಅವರು. ಪುಷ್ಪಾ ಮೇಡಮ್ ಮಾತಾಡ್ತಾರ? ಅನ್ಮಿಟ್ ಮಾಡ್ಲಾ? ಮಾಡ್ಕೊಳ್ಳಿ ಆ ಕಡೆ. ಒಂದ್ಸರಿ ಒತ್ತಿರಿ, 2 ಸರಿ ಒತ್ತಿದ್ರೆ ಮತ್ತೆ ಮ್ಯೂಟ್ ಆಗೋಗುತ್ತೆ. ಮಾಡಿದೀನಿ, ಹಾ ಬಂತು, ಮಾಡಿ ಮಾತಾಡಿ. ನಮಸ್ಕಾರಗಳು ಎಲ್ಲರಿಗೂ. ಧನ್ಯವಾದಗಳು. ಇವತ್ತಿನ ಧನ್ಯವಾದ. ಸೆಷನ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಎಷ್ಟು ಚೆನ್ನಾಗಿ ದಿವಸ ನಿಮ್ಮ ಸೆಷನ್ ನಲ್ಲಿ ಹೊಸ ವಿಷಯವನ್ನು ತಗೊಂಡು ನೀವು ನಮ್ಗೆ ಹೀಲ್ ಮಾಡ್ತಾ ಇದ್ದೀರಾ. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಆಮೇಲೆ ಇವತ್ತು ಜಾಗಟೆ ಶಂಕ ಇದ್ರದ್ದು ಹೇಳಿದ್ರಿ, ಅದು ತುಂಬಾ ಖುಷಿ ಕೊಡ್ತು. ಯಾಕೆಂದ್ರೆ ನಾವು ಎಲ್ಲ ದೇವಸ್ಥಾನ ಅಥವಾ ಮನೆಯಲ್ಲೇ ಜಂಟೆ ಶಂಕ ಎಲ್ಲದನ್ನು ಮಾಡ್ತೇವೆ. ಆದ್ರೆ ನಮ್ಗೇನೋ ಒಂಥರ ಮನ್ಸಿಗೆ ಸಂತೋಷ ಆಗ್ತಿತ್ತು. ಆದ್ರೆ ಇದು ಚಿಕಿತ್ಸೆ ಆಗ್ತದೆ ಅಂತ ನಂಗಂತೂ ಗೊತ್ತಿರ್ಲಿಲ್ಲ. ಎಲ್ಲರಿಗೂ ಗೊತ್ತಿದೆಯಾ ಅನ್ನೋ ಗೊತ್ತಿಲ್ಲ, ನಂಗಂತೂ ಗೊತ್ತಿರ್ಲಿಲ್ಲ. ಇದು ತುಂಬಾ ನನಗೆ ಖುಷಿ ಆಯ್ತು. ಆಮೇಲೆ ಇದರಿಂದ ಹೀಲ್ ಆಗ್ತದೆಯಲ್ಲ ಜಂಟೆ ಶಂಕದಿಂದ ಅಂತ ಹೇಳಿ ನಂಗೆ ಭಾರಿ ಖುಷಿ ಆಗಿದೆ. ಆಮೇಲೆ ದಿವ್ಸನೂ ಅಷ್ಟೇ, ನಿನ್ನೆಂದು ಅಷ್ಟೇ ಭಾರಿ ಚೆನ್ನಾಗಿತ್ತು. ನಾನು ಪ್ರತಿ ದಿವಸ ಮಾತಾಡೋದಿಲ್ಲ, ಸುಮ್ಮನೆ ಇರ್ತೀನಿ. ಆ ಚಾಟ್ರಲ್ಲೆಲ್ಲ ಹಾಕಿ ಬರೆಯಕ್ಕೆಲ್ಲ ನಂಗೆ ಬರೋದಿಲ್ಲ. ಹಾಗೆ ನಾನು ಸುಮ್ಮನೆ ಮನ್ಸಲ್ಲಿ ಧನ್ಯವಾದವನ್ನು ಹೇಳಿ ನಾನು ಸುಮ್ಮನೆ ಇರ್ತೇನೆ. ಶ್ರೀಧರ ಗುರುಗಳ ಇದು ಹಾಡು ಸಾಂಗ್ಸ್ ಹಾಕಿದಿರಲ್ಲ, ಅದು ಅಷ್ಟೇ ಅರುಣಾಚಲ, ಅದು ತುಂಬಾ ಚೆನ್ನಾಗಿದೆ. ಅದನ್ನ ಕೇಳ್ತಾ ಇದ್ರೆ ನನ್ಗಂತೂ ಶ್ರೀಧರ ಗುರುಗಳು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನಮ್ಮ ಹತ್ರನೇ ಬಂದಿದ್ದಾರೆ. ನಾನು ಇಲ್ಲಿ ನಮ್ಮನೆ ಈ ಒಳದಲ್ಲೇ ಕೂತಿದ್ದೇನೆ, ತಳಿ ಒಳದಲ್ಲಿ. ಆ ಶ್ರೀಧರ ಗುರುಗಳು ದೊಡ್ಡ ಫೋಟೋ ಇದೆ, ನೀವು ನೋಡಿರ್ಬೋದು. ಅದು ಎಷ್ಟು ಮನ್ಸಿಗೆ ಸಮಾಧಾನ ಆಗ್ತದೆ ಅವ್ರ ಸುದ್ದಿ ಅಂತ ಅವ್ರ ವಿಚಾರವನ್ನ ಹೇಳ್ತಾ ಇರ್ತಿರಲ್ಲ ದಿವ್ಸ. ನಮ್ಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಮಗೂ ಎಲ್ಲ ಆರೋಗ್ಯ ದೃಷ್ಟಿಯಲ್ಲಿ ಚೆನ್ನಾಗಾಗಿದೆ. ಈ ಆರೋಗ್ಯ ದೃಷ್ಟಿ ಚೆನ್ನಾಗಾಗಿದ್ದನ್ನ ಇನ್ನೊಂದ್ ದಿವಸ ಸವಿಸ್ತಾರವಾಗಿ ನಾನು ಹೇಳ್ತೇನೆ. ಸ್ವಲ್ಪ ಸಮಯ ಬೇಕು ನಂಗೆ ಅಷ್ಟೇ. ಆಮೇಲೆ ನಾನು ನಿಮ್ಮ ಹೀಲಿ ಅದನ್ನ ಮಾಡ್ತಾ ಇದ್ದೇನೆ, 108 ಸಲನೂ ಮಾಡ್ತೇನೆ, ನಮ್ಮನೆಯವರು ಮಾಡ್ತಾರೆ. ನಮ್ಗದ್ರಿಂದ ಪ್ರಯೋಜನವೂ ಆಗಿದೆ. ಒಂದು ಹಾಡು ಹೇಳ್ಬೇಕಿದ್ರೆ ನಮ್ಮನೆಯವರಂತೂ ಕುಣಿದು ಬಿಟ್ರು ಎದ್ದು, ಅಷ್ಟು ಖುಷಿ ಆಯ್ತು ಅವರಿಗೆ. ಮೊದ್ಲೇ ಸ್ವಲ್ಪ ಆತರ ಕುಣಿಯೋದ್ ಜಾಸ್ತಿ. ಆದ್ರೆ ಈ ಹಾಡು ಶ್ರೀಧರ ಸ್ವಾಮಿಗಳವ್ರ ಹಾಡು ಹಾಕಿದಿರಲ್ಲ, ಅದಂತ ಎಷ್ಟು ಖುಷಿ ಆಯ್ತು ಅಂದ್ರೆ ದಿವ್ಸ ಹಾಡು ಹಾಕ್ತೀರಿ. ಆದ್ರೆ ಕೆಲವೊಂದು ಹಾಡೆಲ್ಲ ತುಂಬಾ ಖುಷಿ ಕೊಡ್ತದೆ. ಮತ್ತೆ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನಿಮ್ ಸೆಷನ್ಗೆ ಸೇರಿದಂತ ಎಲ್ಲರಿಗೂ ಧನ್ಯವಾದಗಳು. ನಿಮಗೂ, ಪ್ರಕಾಶ್ ಅವರಿಗೂ, ಪ್ರಜ್ಞಾಶ್ರೀ ಅವರಿಗೂ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ಪುಷ್ಪಾ ಮೇಡಮ್ ಅವರಿಗೆ, ಚೆನ್ನಾಗಿ ಹೇಳಿದ್ರಿ. ನಮ್ಮ ಪುಷ್ಪಾ ಮೇಡಮಿಗೂ ಕಂಗ್ರಾಚುಲೇಷನ್ ಹೇಳ್ಬಿಡಿ, ಧನ್ಯವಾದಗಳನ್ನ ಹೇಳ್ಬಿಡಿ. ಶುಭರಾತ್ರಿ. ನಾನೀಗ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಇವತ್ತು ಯಾರೆಲ್ಲ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ. ರಾತ್ರಿ ಆಗಿದೆ, ಎಲ್ಲರೂ ರಾತ್ರಿ ಧನ್ಯವಾದ ಹೇಳ್ಕೊಂಡು ಮಲಗ್ತಾ ಇದೀರಿ, ಎಲ್ಲ ನಿದ್ದೆ ಮಾಡ್ತಾ ಇದೀರಲ್ಲ ಚೆನ್ನಾಗಿ. ಮೇಡಮ್ಗೆ ಕಂಗ್ರಾಟ್ಸ್ ಹೇಳ್ಕೊಡಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಆಗಿಲ್ವಾ? ಮಾಡ್ಕೊಳ್ಳಿ. Thank you, I love you. I am sorry, please forgive me. Thank you. ಮೇಡಮ್ಗೆ ಧನ್ಯವಾದಗಳು. I am sorry, ಮೇಡಮ್ಗೆ Sorry, please forgive me. Thank you, I love you. I am sorry, please forgive me. Thank you, I love you. ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು. ಧನ್ಯವಾದಗಳು. ನಾನು ಶಾಂತ ಇದ್ದೀವಿ. ಸತ್ಯಧರ್ಮ ಸ್ವರೂಪಣೆ ನಂದಾಂತ ತೃಪ್ತಾಯ ಶ್ರೀಧರಾಯ ನಮಃ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಹರೇ ರಾಮ್.